ಸೊ ನಮ್ಮ ರಘು ನಿಡವಳ್ಳಿ ಡೈಲಾಗ್ ಬರ್ದಿರೋದು. ಎಲ್ಲಿ ರಘು? ಯಾಕೋ ಅಲ್ಲಿ ಕೂತ್ಕೊಂಡಿದ್ಯಾ? ಡೈಲಾಗ್ ರೈಟರ್ ಮುಂದೆ ಬಾ. ಯಾರ ಜೊತೆ ಬಂದವ್ರ? ನಮ್ಮ ರಘು ಡೈಲಾಗ್ ಬರ್ದಿರೋದು. ಜೋರ್ ಚಪ್ಪಾಳೆ. ಬರದು ಈ ಥರ ತತ್ತರಾಗಿ ಒಂದು 50 ಸಲ ಬರ್ಸಿದೀನಿ. ಡಬ್ಬಿಂಗ್ ಥಿಯೇಟರ್ ಕೂರ್ಸಿ ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು ಅಂತ. ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್. ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕರ್ಸ್ತೆ ಅಂದ್ರೆ, ನೋಡ್ಕೊಂಬಿಡಿ, ಇವರೇ ಡೈಲಾಗ್ ರೈಟ್ರು, ನನಗೆ ಒಳ್ಳೊಳ್ಳೆ ಲೈನ್ ಬರ್ದ್ಕೊಡ್ಬೇಕು ಇವರು. ಅಂಡ್ ರಘು ಬಗ್ಗೆ ನಾನು ಒಂದು ವಿಷಯ ಹೇಳ್ಬೇಕು. ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ 2003-4 ಆ ಟೈಮಲ್ಲಿ. ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸಿಸ್ಟೆಂಟ್. ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ. ಅಂಡ್ ಆಲ್ ದ ಬೆಸ್ಟ್ ರಘು ನಿನಗೆ. ಅಂಡ್ ಜೋರ್ ಚಪ್ಪಾಳೆ ಬರ್ಬೇಕು ನಮ್ಮ ರಘುಗೋಸ್ಕರ. ಇದ್ರ ಜೊತೆಯಲ್ಲಿ ನಮ್ಗೆ ಸ್ಕ್ರಿಪ್ಟ್ ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು. ಬನ್ನಿ, ಇವ್ರನ್ನೆಲ್ಲ ಪರಿಚಯ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದ್ರಲ್ಲ, ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವ್ರು ಅಂತ. ನೋಡ್ಕೊಂಬಿಡಿ ಎಲ್ಲಾರು. ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು. ಅವರು 1.5 ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ. ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸ್ ಅಲ್ಲಿ ಹೇಳ್ತಾರೆ. ಒಂದ್ಸಲಿ ಕತೆ ಹೇಳ್ತಾ ಹಾವು ವಸ್ತುಂದಿ ಸರ್ ಅಂದ್ರು. ಇಲ್ಲ ಹಾವು, ನಾನು ಧನು ನೋಡ್ತಾ ಇದ್ದೀನಿ, ಧನು ಸುಮ್ನಿದ್ದಾನೆ. ಹಾವು ವಸ್ತುಂದಿ ಸರ್, ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡು. ನಾನು ಹೇಳಿದೆ, ಈ ಸೀನಲ್ಲಿ ಹಾವು ಇರ್ಲಿಲ್ವಲ್ಲಪ್ಪ ಅಂದೆ. ಸರ್ ಹಾವು ಅಂದ್ರೆ ಹಸು ಸರ್. ಸೊ ಆ ತರ ವರ್ಕ್ ಒಂದು ಏನು ಫೀಲ್ ಕೊಡ್ತು ಟೀಸರ್. ಈಗ ನಾನು ಮಾತಾಡ್ಬೇಕಾದ್ರೆ ಏನು ಒಂದು ಚಿಕ್ಕ ಪುಟ್ಟ ನಗು ಇದೆ ಸಿನಿಮಾಲಿ ಹೆಚ್ಚಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಸಿನಿಮಾ ಕೊಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.